ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ UPSC KPSC ಕನ್ನಡ. ನಿನ್ನೆ ಒಂದು ಕರಾಳ ದಿನ, ಸೆಲೆಬ್ರೇಷನ್ ಇದ್ದಿದ್ದು ಹೋಗಿ ಒಂದು ಮಾರಣ ಹೋಮ ಆಗಿದೆ. RCBಯ ಫ್ಯಾನ್ಸ್ 11 ಜನ ತೀರ್ಕೊಂಡಿದ್ದಾರೆ ಮತ್ತು ಮೋರ್ ದೆನ್ 33 ಪೀಪಲ್ ಆರ್ ಇಂಜರ್ಡ್ ಗ್ರೀವಿಯಸ್ಲಿ. ಹೀಗಿರಬೇಕಾದ್ರೆ ನನ್ನ ಹತ್ರ ಹಲವಾರು ಪ್ರಶ್ನೆಗಳಿದೆ. ಯಾವಾಗ ಪೊಲೀಸ್ ಕ್ಲಿಯರೆನ್ಸ್ ಇರಲಿಲ್ಲ, RCB ಟೀಮ್ಗೆ ಯಾವ ಮನುಷ್ಯ ಅಥವಾ ಯಾರು ಇನ್ಫ್ಲುಯೆನ್ಸ್ ಮಾಡಿದ್ರು ಪೊಲೀಸ್ ಕ್ಲಿಯರೆನ್ಸ್ ಇಲ್ಲದೆ ಇವರು ಸೆಲೆಬ್ರೇಷನ್ನ ಅನೌನ್ಸ್ ಮಾಡೋದಕ್ಕೆ? ಒಂದು. ಎರಡನೇದು, ಲಾಸ್ಟ್ ಮಿನಿಟ್ ಹೇಗೆ ಕ್ಲಿಯರೆನ್ಸ್ ಸಿಕ್ತು? ನಮ್ಮಂಥವ್ರು ನಿಮ್ಮಂಥವ್ರು ನಾರ್ಮಲ್ ಪೀಪಲ್ ಯಾರಾದರೂ ಇಂಥದ್ದೊಂದು ಕ್ಲಿಯರೆನ್ಸ್ ಬೇಕಾದರೆ ದಿನಗಟ್ಟಲೆ ಓಡಾಡಬೇಕು. ಬಟ್ ಇದು ಹೇಗೆ ವಿದಿನ್ ಅವರ್ಸ್ ಇವ್ರಿಗೆ ಕ್ಲಿಯರೆನ್ಸ್ ಸಿಕ್ತು? ಮತ್ತೊಂದು ಬಹಳ ಮುಖ್ಯವಾದ ಪ್ರಶ್ನೆ, ಇಷ್ಟು ದೊಡ್ಡ ದುರಂತ ಆದರೂ ಕಾರ್ಯಕ್ರಮ ಮುಂದುವರಿಸಿದ್ದಾರೆ, ಯಾಕೆ ನಿಲ್ಲಿಸಲಿಲ್ಲ? 11 ಜನ ತೀರ್ಕೊಂಡಿದ್ದಾರೆ, ಇವರು ಕಾರ್ಯಕ್ರಮವನ್ನು ಮುಂದುವರಿಸಿದ್ದಾರೆ, ಹೇಗೆ ಮುಂದುವರಿಸ್ಲಿಕ್ಕೆ ಬಿಟ್ಟರು ಪೊಲೀಸ್ನವರು? ಇದು ಮಾತ್ರ ಅಲ್ಲ, ಮತ್ತೊಂದು ಬಹಳ ಮುಖ್ಯವಾದದ್ದು, ಇದರಲ್ಲಿ ಲಾಭ ಪಡ್ಕೊಂಡಿದ್ದು RCB. ಬಟ್ ಈ ಮೃತರ ಬಗ್ಗೆ ನನಗೆ ಬಹಳ ಸಂತಾಪ ಇದೆ. ಆದರೆ ಈ ಮೃತರಿಗೆ ಕಾಂಪನ್ಸೇಷನ್ನು ನಿಮ್ಮ ಟ್ಯಾಕ್ಸ್ ಪೇಯಿಂಗ್ ಮನಿಯಿಂದ ಹೋಗ್ತಿದೆ, ಬಿಟ್ಟರೆ RCB ಏನಕ್ಕೆ ಪೇ ಮಾಡ್ತಾ ಇಲ್ಲ? ಹೂ ಹ್ಯಾಸ್ ಬಿನ್ ಟೋಟಲಿ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಯಾಕಾಗಿಲ್ಲ? ಯಾಕೆ ಗೌರ್ಮೆಂಟ್ ಪಿನಲೈಸ್ ಮಾಡ್ತಿಲ್ಲ RCBನ? ಹಾಗೂ ಮತ್ತೊಂದು ಪ್ರಶ್ನೆ, ಇಷ್ಟು ಜನ, ಇಷ್ಟು ಪೊಲೀಸ್ ಇದ್ದಾಗ ನೀವು ಮುಂಚೆನೇ ಏನಕ್ಕೆ ಪ್ಲ್ಯಾನ್ ಮಾಡಲಿಲ್ಲ? ನೀಟಾಗಿ HAL ಏರ್ಪೋರ್ಟ್ನಿಂದ ನೀವು ವಿಧಾನಸೌಧದ ತನಕ ಬರ್ತೀರಾ, ತಾಜ್ ವೆಸ್ಟ್ ಎಂಡ್ ತನಕ ಬರ್ತೀರಾ, ಒಂದು ಓಪನ್ ಬಸ್ಸಲ್ಲಿ ಹಿಡ್ಕೊಂಡು ಬರೋ ಹಾಗೆ ಮಾಡಿದಿದ್ರೆ ಆರಾಮಾಗಿ ನಿಮಗೆ ಎಷ್ಟು ಬೇಕಾದರೂ ಅಷ್ಟು ಸ್ಪ್ರೆಡ್ ಆಫ್ ಪೀಪಲ್ ಸಿಗ್ತಾಯಿದ್ರು, ಜನ ಆರಾಮಾಗಿ ಇದನ್ನು ಮಾಡ್ತಾಯಿದ್ರು. ಯಾಕೆ ಕ್ಲೋಸ್ ಬಸ್ ಮಾಡಿಸಿದ್ರಿ? ಮತ್ತು ಫ್ರೀ ಟಿಕೆಟ್ಸು ಅಂತ ಯಾಕೆ ಇದು ಮಾಡಿದ್ರಿ? ನೀವು ನೀಟಾಗಿ ಆರ್ಗನೈಸ್ ಮಾಡ್ಬೋದಿತ್ತಲ್ಲ. ಒಂದಿನ ತೊಗೊಂಡು ಆರಾಮಾಗಿ ನೀಟಾಗಿ ಆರ್ಗನೈಸ್ ಮಾಡ್ಬೋದಿತ್ತು. ಯಾಕೆ ಇಷ್ಟು ಅರ್ಜೆಂಟ್ ಇತ್ತು ನಿಮಗೆ? ಯಾರೋ ಬಡವರು ಮಕ್ಕಳು ಸತ್ತರೆ ಇವಾಗ ಬರೀ ಸಂತಾಪದ ಮಾತುಗಳು ಮಾತಾಡ್ತೀರ. ಎಲ್ಲಿ ಕಾಂಪನ್ಸೇಷನ್ನು? ಗೆದ್ದವರಿಗೆ 20 ಕೋಟಿ ಸಿಕ್ತು, ಕೊಡಿ ಅದೇ 20 ಕೋಟಿನಲ್ಲಿ ಫ್ಯಾನ್ಸಿಗೆ. ಯಾಕೆ ಕೊಡಲ್ಲ? ದಯವಿಟ್ಟು ಈ ವಿಡಿಯೋನ ಎಲ್ರಿಗೂ ಸರ್ಕ್ಯುಲೇಟ್ ಮಾಡಿ. ಥ್ಯಾಂಕ್ ಯು.